ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇನ್ಫಾರ್ಮೇಷನ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸುಸ್ವಾಗತವನ್ನು ಬಯಸ್ತಾ ಗೆಳೆಯರೆ, ಈ ಒಂದು ವಿಡಿಯೋದಲ್ಲಿ ಈಗಾಗಲೇ ಚಾಲ್ತಿ ಇರತಕ್ಕಂಥ ಮೇ ತಿಂಗಳಲ್ಲಿ ಕರೆತಕ್ಕಂಥ ಉದ್ಯೋಗ ಮಾಹಿತಿಗಳು ಹಾಗೆ ಮುಂದೆ ಬರ್ತಕ್ಕಂಥ ಉದ್ಯೋಗ ಮಾಹಿತಿಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತೇನೆ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ. ಯಾವ್ಯಾವ ಹುದ್ದೆಗಳಿಗೆ ನೋಟಿಫಿಕೇಶನ್ ರಿಲೀಸ್ ಮಾಡಿದಂಥ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ಸ್ನೇಹಿತರೆ. ಹಾಗೆ ನಮ್ಮ ಚಾನಲ್ಗೆ ಹೊಸಬರಾಗಿದೆ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಕೆಳಗಡೆ ಚಾನಲ್ನ ಪಕ್ಕ ಸಬ್ಸ್ಕ್ರೈಬ್ ಬಟನ್ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನು ನೋಡಿ. ನಾವು ಆಗ್ತಕ್ಕಂಥ ಎಲ್ಲ ಉದ್ಯೋಗ ಮಾಹಿತಿಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಮೊಬೈಲ್ಗೆ ತಲುಪುತ್ತೆ ಅಂತ ಹೇಳ್ತಾ ವಿಡಿಯೋ ಮುಂದುವರ್ಸ್ತಾ ಇದೆ. ನೋಡಿ ಸ್ನೇಹಿತರೆ, ಕರ್ನಾಟಕ ಉದ್ಯೋಗ ನೇಮಕಾತಿ ಮಾಹಿತಿ 2020 ಆಗಿರುತ್ತೆ. ಇತ್ತೀಚಿನ ಮತ್ತು ಮುಂಬರುವ ಪ್ರಮುಖ ಸರ್ಕಾರಿ ಉದ್ಯೋಗಗಳ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ನೋಡಿ. ಹಾಗೆ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆಯಲ್ಲಿ ಈಗಾಗಲೇ ಒಂದು ನಿನ್ನೆ ವಿಡಿಯೋವನ್ನು ಮಾಡಿ ಹಾಕಿದ್ದೇನೆ. ಒಟ್ಟು 700 ಹುದ್ದೆಗಳಿಗೆ ಇಲ್ಲಿ ಅರ್ಜಿಗಳನ್ನು ಕರೆಯಲು ಸರ್ಕಾರ ಮುಂದಾಗಿದೆ ಅಂತ ಹೇಳ್ಬೋದು. SSLC ಮತ್ತು ದ್ವಿತೀಯ PUC ಪಾಸಾದಂಥ ವಿದ್ಯಾರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಅರ್ಹರಾಗಿರ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. 18 ರಿಂದ 27 ವರ್ಷಗಳು ಇಲ್ಲಿ ಏಜ್ ಲಿಮಿಟ್ ನಿಗದಿಪಡಿಸಿದರೆ, ವಾಚರ್ ಹುದ್ದೆಗೆ 18 ರಿಂದ 35 ವರ್ಷಗಳಲ್ಲಿ ಏಜ್ ಲಿಮಿಟ್ ನಿಗದಿಪಡಿಸಿದ್ದಾರೆ. 17,000 ರಿಂದ 47,000ವರೆಗೂ ಮಂತ್ಲಿ ಸ್ಯಾಲರಿ ಆಗಿರುತ್ತೆ ಸ್ನೇಹಿತರೆ. ಇನ್ನು ಪ್ರಸ್ತುತ ಚಾಲ್ತಿಯಲ್ಲಿರುವ ಹುದ್ದೆಗಳನ್ನು ನೋಡೋದಾದರೆ, ಕರ್ನಾಟಕ ರಾಜ್ಯ ಪೊಲೀಸ್ KSPಯಲ್ಲಿ ಹುದ್ದೆ ಹೆಸರು ನೋಡಿ, ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ PC ಮತ್ತು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಇಲ್ಲಿ ಅರ್ಜಿಗಳನ್ನು ಕರೆದಿದ್ದಾರೆ. ಒಟ್ಟು ಹುದ್ದೆಗಳು 8,176 ಹುದ್ದೆಗಳು ಇಲ್ಲಿ ಖಾಲಿವೆ. ವಿದ್ಯಾರ್ಹತೆ ನೋಡಿ, 12ನೇ ತರಗತಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ನೀವು ಪಾಸಾಗಿದ್ದರೆ ಅರ್ಜಿಗಳನ್ನು ಸಲ್ಲಿಸಬಹುದು ಸ್ನೇಹಿತರೆ. ಅಧಿಕೃತ ವೆಬ್ಸೈಟ್ KSP.Karnataka.government.in ನೀವು ಹೋಗಿ ಅಧಿಸೂಚನೆಯನ್ನು ರಿಲೀಸ್ ಮಾಡಿರ್ತಾರೆ, ಅದನ್ನು ಹೋಗಿ ನೀವು ಓದ್ಕೊಂಡು ಅರ್ಜಿಗಳನ್ನು ಸಲ್ಲಿಸಿಕೊಳ್ಬೋದು. ಕರ್ನಾಟಕ ಹೈಕೋರ್ಟ್ ನೇಮಕಾತಿ ಕೂಡ ನಡೆಯುತ್ತಿದೆ, ಅದಕ್ಕೂ ಕೂಡ ನೀವು ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಿಲ್ಲ ಅಂದರೆ ದಯವಿಟ್ಟು ಹೋಗಿ ಆನ್ಲೈನ್ ಮೂಲಕ ನೀವು ಅರ್ಜಿಗಳನ್ನು ಇಲ್ಲಿ ಸಲ್ಲಿಸಬಹುದಾಗಿದೆ. ಗ್ರೂಪ್ ಡಿ ಪಿಯೋನ್ ಮತ್ತು ವಾಚ್ಮ್ಯಾನ್ ಸ್ವೀಪರ್ ಹುದ್ದೆಗೆ ಇಲ್ಲಿ ಅರ್ಜಿಗಳನ್ನು ಕರೆದಿದ್ದರು, ಅದರ ಬಗ್ಗೆಯೂ ವಿಡಿಯೋವನ್ನು ಮಾಡಿದ್ದೇನೆ. ಯಾರಾದರೂ ನೋಡಿಲ್ಲ ಅಂದರೆ ನಮ್ಮ ಚಾನಲ್ಗೆ ಹೋಗಿ ವಿಡಿಯೋಗಳನ್ನು ಕೂಡ ಎಲ್ಲ ಮಾಹಿತಿಯನ್ನು ತಿಳಿಸ್ತಿದೆ, ವಿಡಿಯೋಗಳನ್ನು ನೋಡ್ಬೋದು ಸ್ನೇಹಿತರೆ. ಹುದ್ದೆಗಳು ಒಟ್ಟು ಹುದ್ದೆಗಳು 101 ಹುದ್ದೆಗಳು ಇಲ್ಲಿ ಖಾಲಿ ಇದ್ದವು. ವಿದ್ಯಾರ್ಥಿ 10ನೇ ತರಗತಿ ಪಾಸಾಗಿದ್ದವರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿತ್ತು ಸ್ನೇಹಿತರೆ. ಕೊನೆ ದಿನಾಂಕ ನೋಡಿ ಮೇ 21 ಇದಕ್ಕೆ 2020 ಲಾಸ್ಟ್ ಡೇಟ್ ಆಗಿರುತ್ತೆ. ಅಧಿಕೃತ ವೆಬ್ಸೈಟ್ ನೋಡಿ, ಕರ್ನಾಟಕ ಜುಡಿಷಿಯರ್ .in ನೀವು ಅರ್ಜಿಗಳನ್ನು ಇಲ್ಲಿ ಸಲ್ಲಿಸಬಹುದು ಸ್ನೇಹಿತರೆ. ರೈಲ್ವೆ ಮಂಡಳಿ ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗಳಿಗೂ ಕೂಡ ನೇಮಕಾತಿ ನಡೆದಿತ್ತು, ಆ ಒಂದು ವಿಡಿಯೋವನ್ನು ಕೂಡ ನಮ್ಮ ಚಾನಲ್ನಲ್ಲಿ ಮಾಡಿದ್ದೇನೆ ಸ್ನೇಹಿತರೆ. ಹೆಚ್ಚಿನ ಮಾಹಿತಿಯಾಗಲಿ ಆ ಒಂದು ವಿಡಿಯೋನ ನೀವು ಹೋಗಿ ನೋಡಿದರೆ ಎಲ್ಲ ಒಂದು ಮಾಹಿತಿ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಒಟ್ಟು ಹುದ್ದೆಗಳು 11,127 ಹುದ್ದೆಗಳಿಗೆ ಇಲ್ಲಿ ಅರ್ಜಿಗಳನ್ನು ಕರೆಯಲಾಗಿತ್ತು. SSLC ಮತ್ತು ITI ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡಿದವರು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿತ್ತು. ಕೊನೆಯ ದಿನಾಂಕ ಜೂನ್ 14ಕ್ಕೆ ಅದು ಮುಕ್ತಾಯಗೊಂಡಿದೆ ಅಂತಲೇ ಹೇಳ್ಬೋದು. ಇನ್ನು ಅಧಿಕೃತ ವೆಬ್ಸೈಟ್ ಆಗಿರ್ತಕ್ಕಂಥ ಈ ಒಂದು ವೆಬ್ಸೈಟಲ್ಲಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿತ್ತು ಸ್ನೇಹಿತರೆ. ಮೈಸೂರು ಜಿಲ್ಲಾ ನ್ಯಾಯಾಲಯ ನೇಮಕಾತಿ ಕೂಡ ನಡೆಯುತ್ತಿದೆ. ಹುದ್ದೆ ಹೆಸರು ನೋಡಿ, ಸ್ಟೋನೋಗ್ರಾಫರ್ ಮತ್ತು ಪಿಯೋನ್ ಹುದ್ದೆಗೆ ಇಲ್ಲಿ ಅರ್ಜಿಗಳನ್ನು ಕರೆಯಲಾಗಿತ್ತು ಸ್ನೇಹಿತರೆ. ಅದರ ಬಗ್ಗೆಯೂ ಕೂಡ ವಿಡಿಯೋವನ್ನು ಮಾಡಿದ್ದೇನೆ. ನಮ್ಮ ಚಾನಲ್ಗೆ ಹೋಗಿ ನೀವು ವಿಡಿಯೋಗಳನ್ನು ವೀಕ್ಷಣೆ ಮಾಡಿ ಎಲ್ಲ ಒಂದು ಮಾಹಿತಿಗಳನ್ನು ನೀವು ಪಡ್ಕೋಬೋದು ಸ್ನೇಹಿತರೆ. ಒಟ್ಟು ಹುದ್ದೆಗಳು 93 ಹುದ್ದೆಗಳಿಗೆ ಇಲ್ಲಿ ಅರ್ಜಿಗಳನ್ನು ಕರೆಯಲಾಗಿತ್ತು. ವಿದ್ಯಾರ್ಹತೆ ನೋಡಿ, 10ನೇ ತರಗತಿ 12ನೇ ತರಗತಿ ಅಥವಾ ಪದವಿ ಪಾಸಾದವರು ಈ ಒಂದು ಹುದ್ದೆಗೆ ಇಲ್ಲಿ ಸ್ಟೋನೋಗ್ರಾಫರ್ ಮತ್ತು ಪಿಯೋನ್ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಸ್ಟೋನೋಗ್ರಾಫರ್ಗೆ 12 ಮತ್ತು ಪದವಿ ಪಾಸಾಗಿದ್ದರೆ, ಪಿಯೋನ್ ಹುದ್ದೆಗೆ 10ನೇ ತರಗತಿಯಲ್ಲಿ ವಿದ್ಯಾರ್ಹತೆಯನ್ನು ನಿಗದಿಪಡಿಸಿದ್ದಾರೆ ಸ್ನೇಹಿತರೆ. ಕೊನೆಯ ದಿನಾಂಕ ಮೇ 31 ಇಲ್ಲಿ ಲಾಸ್ಟ್ ಡೇಟ್ ಕೂಡ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಲಾಸ್ಟ್ ಡೇಟ್ ಕೂಡ 31 2020 ಮೇ ಆಗಿರುತ್ತೆ ಸ್ನೇಹಿತರೆ. ಇನ್ನು ನೋಡಿ ಗಮನಿಸಿ, ಅರ್ಜಿ ಸಲ್ಲಿಸುವ ಮುನ್ನ ಅಧಿಕೃತ ವೆಬ್ಸೈಟ್ ಭೇಟಿ ನೀಡಿ ಮೂಲ ಅಧಿಸೂಚನೆಯನ್ನು ನೋಟಿಫಿಕೇಶನ್ PDF ಸಂಪೂರ್ಣವಾಗಿ ಓದಿಕೊಳ್ಳಿ. ವಯೋಮಿತಿಯಲ್ಲಿ ಮೀಸಲಾತಿ ಅನ್ವಯ ಸೆಳೆಯಲಿಕ್ಕೆ ಕೂಡ ಇಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸರಿನಾ? ಇಷ್ಟು ಈ ಒಂದು ಹುದ್ದೆಗಳ ಬಗ್ಗೆ ಮಾಹಿತಿಯಾಗಿರುತ್ತೆ. ಈಗಾಗಲೇ ಕರೆತಕ್ಕಂಥ ಹುದ್ದೆಗಳು, ಮುಂದೆ ಕರೆಯಬಹುದಾದಂಥ ಹುದ್ದೆಗಳಿಗಾಗಿ ನಮ್ಮ ಚಾನಲ್ನ ಇದೇ ರೀತಿಯ ಎಲ್ಲ ಅಪ್ಡೇಟ್ಗಳಿಗಾಗಿ, ಜಾಬ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಕೆಳಗಡೆ ಚಾನಲ್ ನೇಮಕ ಸಬ್ಸ್ಕ್ರೈಬ್ ಬಟನ್ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತೇನೆ ಸ್ನೇಹಿತರೆ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾ ಇರಿ. ಬಾಯ್.